Hello students, welcome back to NEPBSC channel. Last videos ಅಲ್ಲಿ thermodynamics ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ದೆ, ರೈಟ್? ಸೊ ಅದರಲ್ಲಿ ಎರಡು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಎರಡರಲ್ಲೂ ಕೂಡ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಹೇಳಿದ್ದೀನಿ. ಕೆಲವೊಂದಷ್ಟು ಬೇಸಿಕ್ ಟರ್ಮ್ಸ್ ನಿಮ್ಮ ಏನು ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ ನೋಡ್ತಾರ ಆ ಒಂದು ಬೇಸಿಕ್ ಟರ್ಮ್ಸ್ ನ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಸೊ ಈ ವಿಡಿಯೋ ಅಲ್ಲೂ ಕೂಡ ಇನ್ನೂ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಇದಾವೆ. ಮೇಜರ್ ಆಗಿ ಡಿಫರೆನ್ಸಸ್, ಸೊ ಈ ರೀತಿಯಂತ ಕಾನ್ಸೆಪ್ಟ್ಸ್ ಇದಾವೆ. ಓಕೆನಾ? ಸೊ ಡಿಫರೆನ್ಸಸ್ ಅಂತ 2 ಮಾರ್ಕ್ಸ್ ಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸ್ ಗೆ ಕೇಳ್ಬೋದು. ಸೊ ಯಾವ್ದಕ್ಕೆ ಕೇಳಿದ್ರು ನೀವು ಬರೆಯೋದಕ್ಕೆ ರೆಡಿ ಆಗ್ಬೇಕಾಗತ್ತೆ. ಸೊ ಈ ವಿಡಿಯೋ ಅಲ್ಲಿ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ನ ಮಧ್ಯೆ ಇರುವಂತಹ ಡಿಫರೆನ್ಸಸ್ ನೋಡೋಣ, ಮತ್ತೆ ಕೆಲವೊಂದಷ್ಟು ಹೊಸ ಕಾನ್ಸೆಪ್ಟ್ಸ್ ಅನ್ನು ಕೂಡ ತಿಳ್ಕೊಳ್ಳೋಣ. ಓಕೆನಾ? ಸೊ ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಆಲ್ರೆಡಿ ರಿವರ್ಸಿಬಲ್ ಪ್ರೋಸೆಸ್ ಮತ್ತೆ ಇರ್ರಿವರ್ಸಿಬಲ್ ಪ್ರೋಸೆಸ್ ಗೆ ಎಂಡ್ ಮಾಡಿದ್ದೆ, ರೈಟ್? ಸೊ ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ ಏನು, ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂದ್ರೆ ಏನು ಅಂತ ಹೇಳಿದ್ದೆ. ಈ ವಿಡಿಯೋ ಅಲ್ಲಿ ಸ್ಟಾರ್ಟ್ ಕೂಡ ನಾನು ಅಲ್ಲಿಂದಲೇ ಮಾಡ್ತೀನಿ, ಡಿಫರೆನ್ಸಸ್ ಇಂದ. ದ ಡಿಫರೆನ್ಸಸ್ ಬಿಟ್ವೀನ್ reversible process and irreversible process. Let's start. Reversible process and irreversible process. What are the differences? Majorly 6 differences na nanu ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. So 6 differences ಏನಿದೆ ನೋಡೋಣ. So first reversible process ಏನು ಹೇಳುತ್ತೆ? ಆಲ್ರೆಡಿ ಹೇಳಿದ್ದೀನಿ, ಇನ್ಫಿನಿಟೆಸಿಮಲಿ ಸ್ಲೋಲಿ ನಡೆಯುವಂತದ್ದು ಯಾವುದು? ರಿವರ್ಸಿಬಲ್ ಪ್ರೋಸೆಸ್. ಓಕೆನಾ? ಸೊ ಮೆನಿ ಸ್ಟೇಜಸ್ ಇರುತ್ತೆ, ರೈಟ್? ಸೊ ಯಾವ್ದೋ ಒಂದು ರಿಯಾಕ್ಷನ್ ನಡೀತಾ ಇದೆ ಅಂದಾಗ ಹಲವಾರು ಸ್ಟೆಪ್ಸ್ ಅಲ್ಲಿ ನಡೆಯುತ್ತೆ, ಮತ್ತೆ ಹಲವಾರು ಟೈಮ್ ನಾವೇನ್ ಮಾಡ್ಬೋದು, ಈಕ್ವಲಿಬ್ರಿಯಂ ಸ್ಟೇಟ್ ಅನ್ನ ಅಬ್ಸರ್ವ್ ಮಾಡಬಹುದು. ಓಕೆನಾ? ಸೊ ಬಟ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಗೆ ಬಂದಾಗ ಇಟ್ ಟೇಕ್ಸ್ ಪ್ಲೇಸ್ ರ್ಯಾಪಿಡ್ಲಿ ಅಂಡ್ ಡಸ್ ನಾಟ್ ಇನ್ವಾಲ್ವ್ ಎ ಸೀರೀಸ್ ಆಫ್ ಈಕ್ವಲಿಬ್ರಿಯಂ ಸ್ಟೇಟ್ಸ್. ಸೊ ರ್ಯಾಪಿಡ್ ಆಗಿ ಚೇಂಜಸ್ ಆಗುತ್ತೆ. ಓಕೆನಾ? ಸೊ ಇದು ಇನ್ಫಿನಿಟೆಸಿಮಲಿ ಸ್ಲೋಲಿ ಆಗುತ್ತೆ, ಇದು ರ್ಯಾಪಿಡ್ಲಿ ಆಗುವಂಥದ್ದು. ಓಕೆನಾ? ಸೊ ಮತ್ತೆ ಒಂದು ರಿಯಾಕ್ಷನ್ ನಡಿಬೇಕಾದ್ರೆ ಆಪೋಸಿಂಗ್ ಫೋರ್ಸ್ ಮತ್ತೆ ಡ್ರೈವಿಂಗ್ ಫೋರ್ಸ್ ಅಂತ ಬೇಕಾಗುತ್ತೆ. ಓಕೆನಾ? ಡ್ರೈವಿಂಗ್ ಫೋರ್ಸ್ ಏನಿದೆ, ಸೊ ಅದು ರಿಯಾಕ್ಷನ್ ನ ಮುಂದಕ್ಕೆ ಮಾಡುತ್ತೆ. ಓಕೆನಾ? ಆಪೋಸಿಂಗ್ ಫೋರ್ಸ್ ತಡೆಗಟ್ಟುತ್ತೆ. ಓಕೆನಾ? ಸೊ ರಿವರ್ಸಿಬಲ್ ಪ್ರೋಸೆಸ್ ಅಲ್ಲಿ ಆಪೋಸಿಂಗ್ ಫೋರ್ಸ್ ಅಂಡ್ ಡ್ರೈವಿಂಗ್ ಫೋರ್ಸ್ ಈಕ್ವಲ್ ಆಗುತ್ತೆ, ಬಟ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಅಲ್ಲಿ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ಆಪೋಸಿಂಗ್ ಫೋರ್ಸ್ ಅಂಡ್ ಡ್ರೈವಿಂಗ್ ಫೋರ್ಸ್. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್, the work done is maximum in a reversible process. ಓಕೆನಾ? ಸೊ ಯಾಕಂದ್ರೆ ಹಲವಾರು ಸ್ಟೆಪ್ಸ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಏನಾಗುತ್ತೆ, ಮ್ಯಾಕ್ಸಿಮಮ್ ವರ್ಕ್ ಅನ್ನ ನಾವಲ್ಲಿ ನೋಡಬಹುದು. ಬಟ್ ಇನ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಸೀರೀಸ್ ಆಫ್ ಸ್ಟೆಪ್ಸ್ ಅನ್ನ ನಾವು ನೋಡದೇ ಇರೋ ಕಾರಣ ವರ್ಕ್ ಡನ್ ಇಸ್ ಆಲ್ವೇಸ್ ಲೆಸ್. ಓಕೆನಾ? ಮತ್ತೆ ರಿವರ್ಸಿಬಲ್ ಪ್ರೋಸೆಸ್ ಇಸ್ ಅ ಥಿಯರಿಟಿಕಲ್ ಜಸ್ಟ್ ಆಗಿ ಹೇಳ್ತೀವಿ ಅಷ್ಟೇ. ಸೊ ಪ್ರಾಕ್ಟೀಸ್ ಅಲ್ಲಿ ನಾವು ಡೈಲಿ ನೋಡೋಕೆ ಆಗಲ್ಲ, ಇಟ್ ಇಸ್ ಓನ್ಲಿ ಥಿಯರಿಟಿಕಲ್ ಪಾಯಿಂಟ್. ಓಕೆನಾ? ಸೊ ಥಿಯರಿಟಿಕಲ್ ಆಗಿರುತ್ತೆ. ಬಟ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಗೆ ಬಂದಾಗ ನಾವು ಏನ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಅನ್ನ ನೋಡ್ತೀವಿ, ಇದು ಮೆನಿ ಸ್ಟೆಪ್ಸ್ ಅಲ್ಲಿ ಆಗದೆ ಇರೋ ಕಾರಣ. ಓಕೆನಾ? ಸೊ ಇದು ಲ್ಯಾಬೊರೇಟರೀಸ್ ಅಲ್ಲಿ ಮಾತ್ರ ಪಾಸಿಬಲ್ ಆಗುತ್ತೆ. ಓಕೆನಾ? ಸೊ ಲ್ಯಾಬೊರೇಟರೀಸ್ ಮತ್ತೆ ನೇಚರ್ ನಡೆಯುವಂತ ಈವೆಂಟ್ಸ್ ಎಲ್ಲ ಇರ್ರಿವರ್ಸಿಬಲ್. ಸೊ ರಿವರ್ಸಿಬಲ್ ಬಂದು ಜಸ್ಟ್ ಥಿಯರಿಟಿಕಲ್ ಕಾನ್ಸೆಪ್ಟ್. ಓಕೆನಾ? ಮತ್ತೆ ರಿವರ್ಸಿಬಲ್ ಪ್ರೋಸೆಸ್ ಇನ್ಫಿನಿಟ್ ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಯಾಕೆ? ಸೊ ಸ್ಟಾರ್ಟ್ ಇಲ್ಲಿಂದ ಆಗುತ್ತೆ ಮತ್ತೆ ಎಂಡ್ ಕೂಡ ಅಲ್ಲಿಗೆ ಆಗುತ್ತೆ, ಅದ್ರ ಮಧ್ಯೆ ಹಲವಾರು ಸ್ಟೆಪ್ಸ್ ಬರುತ್ತೆ. ಆ ರಿಯಾಕ್ಷನ್ ಅಲ್ಲಿಗೆ ನಿಲ್ಲುತ್ತಾ? ನೋ, ಇಟ್ ಅಗೇನ್ ಕಂಟಿನ್ಯೂಸ್. ಒಂದ್ ಸೈಕಲ್ ಅಲ್ಲ, ಹಲವಾರು ಸೈಕಲ್ಸ್ ಹೋಗೋದ್ರಿಂದ ಏನಾಗುತ್ತೆ, ದೇರ್ ಆರ್ ಇನ್ಫಿನಿಟ್ ನಂಬರ್ ಆಫ್ ಸ್ಟೆಪ್ಸ್ ಅಂಡ್ ಇನ್ಫಿನಿಟ್ time is required for the completion of the reaction. So but irreversible process ಅಂತ ಹೇಳಿದಾಗ ಡೈರೆಕ್ಟ್ ಆಗಿ ಆಗುವಂತದ್ದು ಶಾರ್ಟ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ರೈಟ್? ನೆಕ್ಸ್ಟ್ ಡೈರೆಕ್ಟ್ ಪ್ರೋಸೆಸ್ ಅಥವಾ ರಿವರ್ಸಿಬಲ್ ಪ್ರೋಸೆಸ್ ನ ಡೈರೆಕ್ಟ್ ಪ್ರೋಸೆಸ್ ಅಂತ ಕರಿಬಹುದು. ಯಾಕಂದ್ರೆ ಅಟ್ ಎನಿ ಟೈಮ್ ನಾವೇನ್ ಮಾಡ್ಬೋದು, ಅದನ್ನ ಇನಿಷಿಯಲ್ ಸ್ಟೇಜ್ ಗೆ ನೂಕೋದಕ್ಕೆ ಕೆಪಾಸಿಟಿ ಇರುತ್ತೆ. ಬಟ್ ಇರಿವರ್ಸಿಬಲ್ ಪ್ರೋಸೆಸ್ ಅಂತ ಬಂದಾಗ ಏನ್ ಚೇಂಜಸ್ ಆಗುತ್ತೋ ಅದನ್ನ ನಾವು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ರಿವರ್ಸಿಬಲ್ ಪ್ರೋಸೆಸ್ ಅಂಡ್ ಇರಿವರ್ಸಿಬಲ್ ಪ್ರೋಸೆಸ್. ಸೊ ನೆಕ್ಸ್ಟ್ ಯಾವ ಡಿಫರೆನ್ಸಸ್ ಇದೆ? ಲೆಟ್ ಅಸ್ ಸಿ. ಡಿಫರೆನ್ಸಸ್ ಬಿಟ್ವೀನ್ ಹೀಟ್ ಅಂಡ್ ವರ್ಕ್. ಹೀಟ್ ಮತ್ತೆ ವರ್ಕ್ ಏನ್ ಡಿಫರೆನ್ಸಸ್ ಇದೆ? ಸಿಂಪಲ್ ಆಗಿದೆ. ಓಕೆನಾ? ಹೀಟ್ ಅನ್ನುವಂಥದ್ದು ಸಿಸ್ಟಮ್ ಮತ್ತೆ ಸರೌಂಡಿಂಗ್ಸ್ ಅಲ್ಲಿ ಟೆಂಪರೇಚರ್ ನ ಚೇಂಜ್ ಆಗುತ್ತಲ್ಲ, ದ ಚೇಂಜ್ ಆಫ್ ಟೆಂಪರೇಚರ್ ಬಿಟ್ವೀನ್ ದ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಇಸ್ ಕಾಲ್ಡ್ ಹೀಟ್. ಓಕೆನಾ? ಸೊ ಎಷ್ಟು ಟೆಂಪರೇಚರ್ ಚೇಂಜಸ್ ಆಗುತ್ತೆ ಅದನ್ನ ಹೀಟ್ ಅಂತ ನಾವು ಹೇಳ್ತೀವಿ, ಮೆಜರಿಂಗ್ ಮಾಡ್ತೀವಿ. ಓಕೆನಾ? ವರ್ಕ್ ಅಂತ ಹೇಳಿದಾಗ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್.
ಓಕೆನಾ. ಸೊ ನಾವು ಯಾವ ಕಡೆಗೆ ಅಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ಮಾಡ್ತೀವೋ ಆ ಕಡೆ ಫೋರ್ಸ್ ನ ಅಪ್ಲೈ ಮಾಡ್ತೀವಲ್ಲ, ಸೊ ದಟ್ ಈಸ್ ವರ್ಕ್. ದ ವರ್ಕ್ ಇಸ್ ದ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ. ಸೊ ಒಂದು ಇನ್ನೊಂದು ಏನ್ ಹೇಳ್ಬೇಕಾಗುತ್ತೆ ಅಂದ್ರೆ, ಒಂದು ಆಬ್ಜೆಕ್ಟ್ ನ ನಾವು ಯಾವ್ದಾರ ಮೂವ್ ಮಾಡ್ಬೇಕಾದ್ರೆ, ಓಕೆನಾ, ಅದ್ರ ಮೇಲೆ ಸರ್ಟನ್ ಫೋರ್ಸ್ ಅಂತ ಹಾಕ್ಬೇಕು, ಮತ್ತೆ ಅದೊಂದು ಸರ್ಟನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು, ಅವಾಗ್ಲೇ ವರ್ಕ್ ಆಗುವಂತದ್ದು, ರೈಟ್. ಸೊ ಆ ಆಕ್ಷನ್ ನಾವು ವರ್ಕ್ ಅಂತ ಕರಿತೀವಿ. ಓಕೆನಾ. ಮತ್ತೆ ಹೀಟ್ ಎನರ್ಜಿಗೆ ಬಂದಾಗ, ಓಕೆನಾ, ಹೈಯರ್ ಟೆಂಪರೇಚರ್ ಇಂದ ಲೋಯರ್ ಟೆಂಪರೇಚರ್ ಗೆ ಏನಾಗುತ್ತೆ, ಹೀಟ್ ಫ್ಲೋ ಆಗುತ್ತೆ. ಆಲ್ವೇಸ್ ರಿಮೆಂಬರ್, heat flows from high temperature to lower temperature. ಯಾವಾಗವರೆಗೂ ಫ್ಲೋ ಆಗುತ್ತೆ, until the temperature becomes equal or thermal equilibrium establish ಆಗಬೇಕು. ಓಕೆನಾ. ಆಲ್ರೆಡಿ ನಾವು 3 types of equilibrium ಬಗ್ಗೆ ಮಾತಾಡಿದೀವಿ. ಓಕೆನಾ. ಅದರಲ್ಲಿ ಥರ್ಮಲ್ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆದಾಗ ಮಾತ್ರ ಏನಾಗುತ್ತೆ, ಸೊ ಹೀಟ್ ಅನ್ನುವಂತ ಟ್ರಾನ್ಸ್ಫರ್ ನಿಲ್ಲುತ್ತೆ. ಓಕೆನಾ. ಸೊ ಹೀಟ್ ಎನರ್ಜಿ ಅನ್ನುವಂಥದ್ದು ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್, ಸೊ ಯೂನಿಟ್ ಆಫ್ ಹೀಟ್ ಯಾವ್ದಪ್ಪ ಅಂದ್ರೆ, ಲಾಸ್ಟ್ ಬಿಫೋರ್ ಮೆನಿ ಇಯರ್ಸ್ ವಿ ಯೂಸ್ ಇಟ್ ಕ್ಯಾಲರಿ ಅಂತ ಯೂನಿಟ್ ನ ಯೂಸ್ ಮಾಡ್ತಾ ಇದ್ವಿ. 1 ಕ್ಯಾಲರಿ ಇಸ್ ಈಕ್ವಲ್ ಟು 4.814 ಜೌಲ್ಸ್ ಅಷ್ಟು ಇರುತ್ತೆ. ಓಕೆನಾ. ಕ್ಯಾಲರಿ ಅಂದ್ರು, ಓಕೆನಾ, ಕ್ಯಾಲರಿ ಅಂತ ಹೇಳಿದ್ರು ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಬೈ 1 ಡಿಗ್ರಿ ಸೆಲ್ಸಿಯಸ್. 1 ಗ್ರಾಮ್ ಆಫ್ ವಾಟರ್ ನ 1 ಡಿಗ್ರಿ ಸೆಲ್ಸಿಯಸ್ ಅದರ ಟೆಂಪರೇಚರ್ ನ ರೈಸ್ ಮಾಡಬೇಕು ಅಂದಾಗ ಎಷ್ಟು ಹೀಟ್ ಅನ್ನ ಅಪ್ಲೈ ಮಾಡ್ತೀವಿ ಅದನ್ನ ಒಂದು ಕ್ಯಾಲರಿ ಅಂತ ಕರಿತೀವಿ. ಓಕೆನಾ. ಸೊ ವರ್ಕ್ ಗೆ ಯಾವ ಯೂನಿಟ್ ಯೂಸ್ ಮಾಡ್ತಾ ಇದ್ವಿ ಅಂದ್ರೆ, ಎರ್ಗಾನ್ಸ್ ಅಂತ ಯೂನಿಟ್ ನ ಯೂಸ್ ಮಾಡ್ತಾ ಇದ್ವಿ. ERG ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎರ್ಗಾನ್ಸ್ ಅಂತ ಯೂನಿಟ್ ನ ಏನ್ ಮಾಡ್ತೀವಿ, ನಾವು ಯೂಸ್ ಮಾಡ್ತಾ ಇದ್ವಿ. ಓಕೆನಾ. ಸೊ ಫಸ್ಟ್ ಯೂಸ್ ಮಾಡ್ತಾ ಇದ್ದಂತ ಹೀಟ್ ಗೆ ಕ್ಯಾಲರಿ, ಫಸ್ಟ್ ವರ್ಕ್ ಗೆ ಯೂಸ್ ಮಾಡ್ತಾ ಇದ್ದಂತ ಎರ್ಗಾನ್. ಸೊ ಇದು ಕೂಡ ಅಷ್ಟೇ, ಒಂದು ಡೈನ್ ಅಷ್ಟು ಏನು ರೆಸಿಸ್ಟೆನ್ಸ್ ನ ಅಪ್ಲೈ ಮಾಡ್ತೀವಿ ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ. ಆ ಒಂದು ರೆಸಿಸ್ಟೆನ್ಸ್ ನ ಅಪ್ಲೈ ಮಾಡಿದ್ರೆ 1 ಸೆಂಟಿಮೀಟರ್ ಆ ಒಂದು ಆಬ್ಜೆಕ್ಟ್ ಮೂವ್ ಆದ್ರೆ, ಸೊ ಅದನ್ನ ನಾವು 1 ಎರ್ಗಾನ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ರೀಸೆಂಟ್ ಆಗಿ ನಾವು ಯೂಸ್ ಮಾಡುವಂತದ್ದು ಯಾವುದು, ಜೌಲ್ ಯೂಸ್ ಮಾಡ್ತೀವಿ ಎರಡಕ್ಕೂ, ರೈಟ್. ಎರಡು ಯೂನಿಟ್ಸ್ ಹೀಟ್ ಆಸ್ ವೆಲ್ ಆಸ್ ವರ್ಕ್ ಗೆ ಜೌಲ್ ಅನ್ನೇ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಈಗ ಸಿಸ್ಟಮ್ ಇಂದ ಸರೌಂಡಿಂಗ್ಸ್ ಗೆ ಹೀಟ್ ಫ್ಲೋ ಆಗ್ತಿದೆ ಅಂದ್ರೆ ಹೀಟ್ ಲಾಸ್ ಆಗ್ತಿದೆ ಅಂತ ಅಲ್ವಾ ಅರ್ಥ. ಒಂದು ಥರ್ಮೋಡೈನಮಿಕ್ ಪ್ರೋಸೆಸ್ ನಡೀತಿದೆ. ಸಪೋಸ್ ಒಂದು ಕುಕ್ಕರ್ ತಗೊಳ್ಳೋಣ. ಓಕೆನಾ. ಒಂದು ಕುಕ್ಕರ್ ಏನ್ ಮಾಡ್ತಿದೆ, ಅದರಲ್ಲಿ ಪ್ರೆಷರ್ ಹೀಟ್ ಅಪ್ಲೈ ಆಗ್ತಾ ಇದೆ. ಸೊ ಏನಲ್ಲಿ ಕುಕಿಂಗ್ ಆಗ್ತಾ ಇದೆ ಒಳಗಡೆ. ಓಕೆನಾ. ಆ ಹೀಟ್ ಎಲ್ಲ ಒಳಗಡೆ ಕುಕ್ಕರ್ ಇಂದ ಏನಾಗುತ್ತೆ, ಹೊರಗಡೆ ಸರೌಂಡಿಂಗ್ಸ್ ಗೆ ಲಿಬರೇಟ್ ಆಗ್ತಾ ಇದೆ. ಒಳಗಡೆ ಟೆಂಪರೇಚರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ರೈಟ್. ಸೊ ಆದ್ರಿಂದ ಇಫ್ ದ ಹೀಟ್ ಫ್ಲೋಸ್ ಫ್ರಮ್ ಸಿಸ್ಟಮ್ ಟು ದ ಸರೌಂಡಿಂಗ್ಸ್ ದೆನ್ ಇಟ್ ಇಸ್ ಟೇಕನ್ ಆಸ್ -Q. ಓಕೆನಾ. ಅದೇ ಸರೌಂಡಿಂಗ್ಸ್ ಟು ಸಿಸ್ಟಮ್ ಬರ್ತಿದೆ ಅನ್ಕೊಳ್ಳಿ, ಹೀಟ್ ಕಮ್ಮಿ ಆಗ್ಬಿಟ್ಟಿದೆ, ಹೀಟ್ ಬೇಕೀಗ. ಓಕೆನಾ. ಆಗೇನ್ ಮಾಡುತ್ತೆ, ಸಿಸ್ಟಮ್ ಹೊರಗಡೆಯಿಂದ ಇರುವಂತ ಸ್ವಲ್ಪ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಥವಾ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಯಾವ್ದೋ ಒಂದು ರೀತಿಯಲ್ಲಿ. ಓಕೆನಾ. ಸೊ ಅವಾಗ ನಾವೇನಂತ ಹೇಳ್ಬೋದು, +Q ಅಂತ ಹೇಳ್ತೀವಿ. ಸರೌಂಡಿಂಗ್ ಟು ಸಿಸ್ಟಮ್ +Q, ಸಿಸ್ಟಮ್ ಟು ಸರೌಂಡಿಂಗ್ಸ್ -Q. ಅದೇ ರೀತಿ ವರ್ಕ್, ಸೊ ಸಿಸ್ಟಮ್ ಇಂದ, ಓಕೆನಾ, ಸಾರಿ, ಸರೌಂಡಿಂಗ್ಸ್ ಇಂದ ಸಿಸ್ಟಮ್ ಮೇಲೆ ಆಗಿದೆ ಅಂದ್ರೆ ವರ್ಕ್, ಅದು +W ಅಂತ ತಗೋತೀವಿ. ಸಿಸ್ಟಮ್ ಇಂದ ಸರೌಂಡಿಂಗ್ಸ್ ಮೇಲೆ ವರ್ಕ್ ಆಗಿದೆ ಅಂದ್ರೆ -W ಅಂತ ತಗೋತೀವಿ. ಓಕೆನಾ. ಸೊ ಹೀಟ್ ಅನ್ನುವಂಥದ್ದು ರ್ಯಾಂಡಮ್ ಮೋಷನ್ ನ, ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಮೂವ್ ಆಗೋ ರೀತಿಯಲ್ಲಿ ಮಾಡುತ್ತೆ. ಓಕೆನಾ. ವರ್ಕ್ ಅನ್ನುವಂಥದ್ದು ಒಂದು ಆರ್ಗನೈಸ್ಡ್ ಮೋಷನ್, ನಾವು ಇದೇ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ಬೇಕು ಅನ್ಕೊಂಡಾಗ ಮಾತ್ರ ಆಗುವಂಥದ್ದು. These are the basic differences between heat and work. ಓಕೆನಾ. ನಿಮ್ಗೆ ಸೈನ್ ಕನ್ವೆನ್ಷನ್ ಇದೆ ಅಥವಾ ನೇಚರ್ ಆಫ್ ಹೀಟ್ ಅಂಡ್ ವರ್ಕ್ ಅಂತ ಇದೆ. ಓಕೆನಾ. ಸೊ ಇನ್ನೇನಿಲ್ಲ, ನೇಚರ್ ಆಫ್ ಹೀಟ್ ಅಂಡ್ ವರ್ಕ್ ಅಂದ್ರೆ ಹೀಟ್ ಅಂದ್ರೆ ಏನು, ವರ್ಕ್ ಅಂದ್ರೆ ಏನು, ಸೊ ಅದನ್ನ ಯಾವ ಯೂನಿಟ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ರು, ಪ್ರೆಸೆಂಟ್ ಯೂನಿಟ್ ಏನು, ಸಿಸ್ಟಮ್ ಇಂದ ಸರೌಂಡಿಂಗ್ಸ್ ಏನು, ಸರೌಂಡಿಂಗ್ಸ್ ಟು ಸಿಸ್ಟಮ್ ಏನು, ಅಷ್ಟೇ ಇರುವಂತ. ಓಕೆನಾ. ನೆಕ್ಸ್ಟ್, ಡಿಫರೆನ್ಸಸ್ ಬಿಟ್ವೀನ್ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂಡ್ ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್. ಇದು ಯಾಕೆ ಬೇಕು ಅಂದ್ರೆ ನಾವು ನೆಕ್ಸ್ಟ್ ಡೆರಿವೇಶನ್ಸ್ ನ ನೋಡ್ತೀವಿ. ಓಕೆನಾ. ಅಲ್ಲಿ ನಾವು ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂದ್ರೆ ಏನು, ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂದ್ರೆ ಏನು ಅಂತ ಹೇಳ್ತೀವಿ. ಓಕೆನಾ. ಸೊ ನಾರ್ಮಲ್ ಆಗಿ ಯಾವುದೇ ಒಂದು ಪ್ರಾಪರ್ಟೀಸ್ ನ ತಗೊಂಡಾಗ, ಒಂದು ಥರ್ಮೋಡೈನಮಿಕ್ ಪ್ರಾಪರ್ಟಿನ ತಗೊಂಡಾಗ ಇನಿಷಿಯಲ್ ಸ್ಟೇಜ್ ಇಂದ ಫೈನಲ್ ಸ್ಟೇಜ್ ವರ್ಗೂ ಮೂವ್ ಆಗ್ಬೇಕಾದ್ರೆ ಒಂದು ಪ್ರೋಸೆಸ್, ಅದು ಪಾತ್ ಮೇಲೆ ಡಿಪೆಂಡ್ ಆಗದಿರ ಇದ್ರೆ ಅಂತ ಒಂದು ಡಿಫರೆನ್ಷಿಯಲ್ ನ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಪಾತ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಒಂದು ಡಿಫರೆನ್ಷಿಯಲ್ ನ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಅಂದ್ರೆ ಈಗ ಪಾತ್ ಅದು ಯಾವ ರೀತಿ ಕಂಪ್ಲೀಷನ್ ಆಗ್ತೇನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಓಕೆನಾ. ಸೊ ಆ ರೀತಿ ಇದ್ದಾಗ ನಾವಂತ ಏನ್ ಹೇಳ್ತೀವಿ,
ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಸೊ ಅಂತ ಪ್ರಾಪರ್ಟೀಸ್ ನ ಥರ್ಮೋಡೈನಮಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾಕಂದ್ರೆ ಥರ್ಮೋಡೈನಮಿಕ್ ಅಲ್ಲಿ ನೋಡುವಂತ ಪ್ರತಿಯೊಂದು ಪ್ರಾಪರ್ಟೀಸ್ ಇಟ್ ಮಸ್ಟ್ ಬಿ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಪ್ರಾಪರ್ಟಿ. ಓಕೆನಾ? ಸೊ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ತೆಗೆದಾಗ ಸೊ ಫೈನಲ್ ಸ್ಟೇಜ್ ಮೈನಸ್ ಇನಿಷಿಯಲ್ ಸ್ಟೇಜ್, ಸಪೋಸ್ ಇಲ್ಲಿ ಸೊ ಯಾವ್ದೋ ಒಂದಕ್ಕೆ ತಗೊಂಡ್ತೀವಿ ಅನ್ಕೊಳ್ಳಿ, ಚೇಂಜ್ ಇನ್ ವಾಲ್ಯೂಮ್ ಅಥವಾ ಚೇಂಜ್ ಇನ್ ಎನರ್ಜಿ ಡಿಯು ಅಂತ ತಗೊಂಡಿದೀವಿ. ಫ್ರಮ್ ಇನಿಷಿಯಲ್ ಸ್ಟೇಜ್ ಟು ಫೈನಲ್ ಸ್ಟೇಜ್, ಇಂಟೆಗ್ರಲ್ ಫ್ರಮ್ 1 to 2 ಅಂದಾಗ ಇನಿಷಿಯಲ್ ಸ್ಟೇಜ್ ನ 1 ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ಫೈನಲ್ ಸ್ಟೇಜ್ ನ 2 ಇಂದ ರೆಪ್ರೆಸೆಂಟ್ ಮಾಡಿದಾಗ ಸೊ ಇನಿಷಿಯಲ್ ಇಂದ ಫೈನಲ್ ಸ್ಟೇಜ್ ಗೆ ಎಷ್ಟು ಚೇಂಜ್ ಆಗಿದೆ ಅಂದಾಗ ಸೊ U2 ಮೈನಸ್ U1 ಅಂದ್ರೆ ಎನರ್ಜಿ ಇನ್ ಫೈನಲ್ ಸ್ಟೇಟ್ ಮೈನಸ್ ಎನರ್ಜಿ ಇನ್ ಇನಿಷಿಯಲ್ ಸ್ಟೇಟ್ ಅಂತ ಕೊಡ್ಬೋದು. ಅದೇ ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂದಾಗ ಪಾತ್ ಮೇಲೆ ಡಿಪೆಂಡ್ ಆಗಬಾರ್ದು, ಸಾರಿ ಪಾತ್ ಮೇಲೆ ಡಿಪೆಂಡ್ ಆಗ್ಬೇಕು, ಎಕ್ಸಾಕ್ಟ್ ಅಂದ್ರೆ ಡಿಪೆಂಡ್ ಆಗಬಾರ್ದು, ರೈಟ್? ಇನ್ಎಕ್ಸಾಕ್ಟ್ ಅಂದ್ರೆ ಡಿಪೆಂಡ್ ಆಗ್ಬೇಕು. ಪಾತ್ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ, ಪ್ರತಿಯೊಂದು ಪಾತ್ ಅಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರ ವ್ಯಾಲ್ಯೂ. ಸೊ ಆದ್ರಿಂದ ಅಂತದನ್ನ ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಓಕೆನಾ? ಪಾತ್ ಬಗ್ಗೆ ನಮ್ಗೆ ಕ್ಲಿಯರ್ ನಾಲೆಜ್ ಇದ್ದಾಗ ಮಾತ್ರ ನಾವು ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ ನ ನೋಡೋದಕ್ಕೆ ಸಾಧ್ಯ. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ ವರ್ಕ್ ಅಂತ ತಗೊಂಡಿದ್ದಾರೆ. ಸೊ DW ವರ್ಕ್ ಡನ್ ಇಸ್ ಈಕ್ವಲ್ ಟು W ಅಂತಾನೆ ತಗೋಬೇಕು. ಫ್ರಮ್ ಇನಿಷಿಯಲ್ ಸ್ಟೇಜ್ ಟು ಫೈನಲ್ ಸ್ಟೇಜ್ ವರ್ಕ್. ಸೊ ಅದು ಎಷ್ಟು ನಡೀತಿದೆ ಅನ್ನೋದನ್ನ ನಾವು ಮೆಜರ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ಒಂದೊಂದು ಸ್ಟೇಜ್ ಅಲ್ಲೂ ಒಂದೊಂದು ಅಷ್ಟು ಚೇಂಜ್ ಆಗ್ತಾ ಇರುತ್ತೆ ವರ್ಕ್ ಎಷ್ಟು ಆಗ್ಬೇಕು ಅನ್ನೋದು. ಸೊ ಅದನ್ನ ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಡಿಫರೆನ್ಸಸ್ ಬಿಟ್ವೀನ್ ಎಕ್ಸಾಕ್ಟ್ ಅಂಡ್ ಇನ್ಎಕ್ಸಾಕ್ಟ್ ಡಿಫರೆನ್ಷಿಯಲ್ಸ್. ಇಂಟರ್ನಲ್ ಎನರ್ಜಿ ಆರ್ ಇಂಟ್ರಿನ್ಸಿಕ್ ಎನರ್ಜಿ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇಂಟರ್ನಲ್ ಎನರ್ಜಿ ಅಂದ್ರೆ ಏನು? ಸೊ ನಾರ್ಮಲಿ ಇಂಟರ್ನಲ್ ಎನರ್ಜಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಸಮ್ ಟೋಟಲ್ ಆಫ್ ಆಲ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ವಿತ್ ಇನ್ ದ ಸಿಸ್ಟಮ್. ಸೊ ಒಂದು ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಏನೇನ್ ಎನರ್ಜಿಸ್ ಇರುತ್ತೆ. ಒಂದು ಕೆಮಿಕಲ್ ಸಿಸ್ಟಮ್ ಅಂತ ತಗೊಂಡಾಗ ಅದರಲ್ಲಿ ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ, ಬಾಂಡ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಪ್ರತಿಯೊಂದು ಎನರ್ಜಿನ ಸಮಪ್ ನ ನಾವು ಎಂತ ಕರಿತೀವಿ, ಇಂಟರ್ನಲ್ ಆರ್ ಇಂಟ್ರಿನ್ಸಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಅದನ್ನ ನಾವು ಯು ಇಂದ ಡಿನೋಟ್ ಮಾಡ್ತೀವಿ. ಲಾಸ್ಟ್ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ, ಸೊ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಅಲ್ಲಿ DU ಅಂತ ತಗೊಂಡಿದ್ನಲ್ಲ, ಸೊ ಆ ಯು ಇಂಟ್ರಿನ್ಸಿಕ್ ಎನರ್ಜಿ. ಓಕೆನಾ? ಸೊ ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಯು. ಓಕೆನಾ? ಸೊ ಇಂಟರ್ನಲ್ ಎನರ್ಜಿ ಯಾವ್ದಿಂದ ಡಿಟರ್ಮೈನ್ ಮಾಡಬಹುದು? ಸ್ಟೇಟ್ ಇಂದ ಡಿಟರ್ಮೈನ್ ಮಾಡಬಹುದು, ಯಾವ ಸ್ಟೇಟ್. ಸೊ ಆದ್ರಿಂದ ಇಂಟರ್ನಲ್ ಎನರ್ಜಿ ಕೂಡ ಇಟ್ ಇಸ್ ಅ ಸ್ಟೇಟ್ ಫಂಕ್ಷನ್. ಓಕೆನಾ? ಸೊ ಏನು ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇಂಟರ್ನಲ್ ಎನರ್ಜಿ ಸಿಸ್ಟಮ್ ಅಲ್ಲಿ ಎಷ್ಟಿದೆ ಮ್ಯಾಟರ್ ಅಥವಾ ಎಷ್ಟು ಪ್ರೋಸೆಸ್ ನಡೀತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ಇದನ್ನ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕ್ಲಾಸಿಫೈ ಮಾಡ್ತೀವಿ. ಓಕೆನಾ? ಸೊ change in internal energy is given by delta U is equal to UP minus UR. That means delta U and the change in energy, internal energy is equal to internal energy of products UP andre minus UR andre so reactants to. Okay na, product ಮತ್ತೆ reactants na difference ತಗೊಂಡಿದೀವಿ. ಓಕೆನಾ? ಅದೇ product energy is less than reactive energy ಅಂದಾಗ. ಓಕೆನಾ? so delta U is negative, internal energy negative ಅಂತ. ಅಂದ್ರೆ ಪ್ರಾಡಕ್ಟ್ ಫಾರ್ಮ್ ಆಗಿರೋದು ಜಾಸ್ತಿ ಎನರ್ಜಿ ಇದೆ, ರಿಯಾಕ್ಟೆಂಟ್ಸ್ ಕಮ್ಮಿ ಎನರ್ಜಿ ಇದೆ ಅಂದಾಗ ಡೆಲ್ಟಾ ಯು ವಿಲ್ ಬಿ ನೆಗೆಟಿವ್. ಅದೇ ಉಲ್ಟಾ ಆಯ್ತು ಅನ್ಕೊಳ್ಳಿ, ಪ್ರಾಡಕ್ಟ್ಸ್ ಅಲ್ಲಿ ಜಾಸ್ತಿ ಎನರ್ಜಿ ಇದ್ದು ರಿಯಾಕ್ಟೆಂಟ್ಸ್ ಅಲ್ಲಿ ಕಮ್ಮಿ ಎನರ್ಜಿ ಇದ್ದಾಗ ಡೆಲ್ಟಾ ಯು ವಿಲ್ ಬಿ ಪಾಸಿಟಿವ್. ಓಕೆನಾ? ಸೊ ಇಂಟರ್ನಲ್ ಎನರ್ಜಿನ ಜೌಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಜೌಲ್ ಯೂನಿಟ್ಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಬರೀತೀವಿ. ಓಕೆನಾ? ಸೊ ಇಲ್ಲಿಗೆ ನಿಮ್ಮ ಥರ್ಮೋಡೈನಮಿಕ್ಸ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ ಇದು ಮುಗೀತು. ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಿ, ಅದರಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನೋ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಸ್ಟೇಟ್ಮೆಂಟ್, ಸೊ ಕೆಲವೊಂದು ಡೆರಿವೇಶನ್ಸ್ ಇದಾವೆ, ಆ ಒಂದು ಡೆರಿವೇಶನ್ಸ್ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.